ಇವತ್ತು 5 ನಿಮಿಷದಲ್ಲಿ ರೆಡಿಯಾಗುವಂಥ ಮೆಂತ್ಯ ಪಪ್ಪನ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲು ಹಾಗೂ ಬೇಗ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿರುವಂಥ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ನೆನೆಸೋದ್ರಿಂದ ಬೇಗ ತೊಗರಿಬೇಳೆ ಬೇಯುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದೇ ಕುಕ್ಕರಲ್ಲಿ ಹಾಕೋಣ. ಜೊತೆಗೆ ಇಲ್ಲಿ ಸ್ವಲ್ಪ ಅರಿಶಿನ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊರಿಯಾಂಡರ್ ಪೌಡ್ರ್ ಅಂತ ಕೊತ್ತಂಬರಿ ಪೌಡ್ರ್ ಕೂಡ ಹಾಕಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಇಲ್ಲಿ ಜೀರಿಗೆ ಕೂಡ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನು, ಅಂದರೆ ಇಲ್ಲಿ ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕಿ ಸಾಕು, ಜಾಸ್ತಿ ಬೇಡ. ಜೊತೆಗೆ ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಇದೆಲ್ಲ ಹಾಕೋದ್ರಿಂದ, ಉಪ್ಪು ಮತ್ತು ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ. ನೋಡಿ, ಅರ್ಧ ಚಮಚ ಸಾಕು ಎಣ್ಣೆ, ಜಾಸ್ತಿ ಬೇಡ. ಈಗ ಮುಚ್ಚಳ ಮುಚ್ಚಿ 3 ವಿಸಲ್ ನಾವು ಇದನ್ನು ಕೂಗಿಸ್ಕೋಬೇಕಾಗುತ್ತೆ. ಮುಚ್ಚಳ ಮುಚ್ಚಿದ್ದೀನಿ. 3 ವಿಸಲ್ ಹಾಕಿಸ್ಕೊಂಬಂದ್ಮೇಲೆ ಓಪನ್ ಮಾಡ್ತೀನಿ ಲಿಡ್ಡನ್ನು. ನೋಡಿ 3 ವಿಸಲ್ ಆಗಿದೆ. ಈಗ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಬೇಳೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ನಾವು ಬೇಳೆ ನೆನೆಸೋದ್ರಿಂದ ಬೇಗ ಬೇಯುತ್ತೆ ಬೇಳೆ. ಈಗ ಇದನ್ನು ಸ್ವಲ್ಪ ಮಸದ್ಕೋಬೇಕು ನಾವು. ನೋಡಿ ಮ್ಯಾಸರ್ನ ಸಹಾಯದ ಅಥವಾ ಒಂದು ಲೋಟದ ಸಹಾಯದಿಂದ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ಈಗ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಎಲ್ಲ ನುಣ್ಣಗಾಗಬೇಕು, ಅಲ್ಲಿವರೆಗೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ನುಣ್ಣಗಾಗಿದೆ. ನಂತರ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಒಂದೇ 1 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆನ ಹಾಕ್ತಾಯಿದ್ದೀನಿ. ಜಾಸ್ತಿ ಜೀರಿಗೆ ಸಾಸಿವೆ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ಸಾಕು. ಜೊತೆ ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಜೀರಿಗೆ ಹಾಗೂ ಇಲ್ಲಿ ಸ್ವಲ್ಪ ಇಂಗನ್ನು ಕೂಡ ಹಾಕಬೇಕಾಗುತ್ತೆ. ನೀವು ಪುಡಿ ಇಂಗು ಅಥವಾ ಗಟ್ಟಿ ಇಂಗು ಯಾವ್ದಾದ್ರು ತೊಗೋಬೋದು. ನೋಡಿ ಇಂಗನ್ನು ಹಾಕಿಬಿಟ್ಟು ಸಿಂಪಲ್, ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿತ್ತು ಅಥವಾ ಕರಿಬೇವು ಸೊಪ್ಪಿತ್ತು ಅಂದರೆ ಹಾಕ್ಕೋಬೋದು. ನಾನು ಏನೂ ಹಾಕ್ತಾಯಿಲ್ಲ. ನೋಡಿ ಸಿಂಪಲ್ಲು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಿಲ್ಲಿ, ಜಾಸ್ತಿ ಫ್ರೈ ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ನಂತರದಲ್ಲಿ ನಾವು ಮಸದ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪಂದು, ಅದನ್ನು ಡೈರೆಕ್ಟಾಗಿ ಈ ಒಂದು ಪ್ಯಾನಿಗೆ ಹಾಕಬೇಕಾಗುತ್ತೆ. ನೋಡಿ ಮತ್ತೆ ಸಿಂಪಲ್ಲಾಗಿ, ಅಂದರೆ ಬೇರೆ ಏನೂ ಹಾಕಬೇಕು ಅಂತಿಲ್ಲ ಇದಕ್ಕೆ. ಕೆಲವೊಬ್ಬರು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕ್ತಾರೆ, ಏನೂ ಹಾಕಿಲ್ಲ. ಸಿಂಪಲ್ ಅಂದರೆ ಅಗದಿ ಸಿಂಪಲ್ಲು, ಅಂದರೆ 5 ನಿಮಿಷದೊಳಗೆ ರೆಡಿ ಆಗುವಂಥದ್ದು. ನಿಜವಾಗ್ಲೂ 5 ನಿಮಿಷ ಸಾಕು ರೆಡಿ ಆಗೋಕ್ಕೆ, ಜಾಸ್ತಿ ಟೈಮ್ ಏನು ಬೇಡ. ನೋಡಿ ಇವಾಗ ಮಸ್ತ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪಂದು, ಅದನ್ನು ಪಪ್ಪನ್ನು ಹಾಕ್ತಾಯಿದ್ವಿ. ಇಷ್ಟನ್ನು ಹಾಕಿಬಿಟ್ಟು ಇನ್ನು ಸ್ವಲ್ಪ ನಮಗೆ ಗಟ್ಟಿ ಅನಿಸಿದರೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅಲ್ಲಿ ಏನು ಅಕ್ಕಪಕ್ಕ ತಾಗಿತ್ತಲ್ಲ ಅದೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಪಪ್ಪಿಗೆ. ನೀರು ಯಾವಾಗಲೂ ಪಪ್ಪಿಗೆ ಸ್ವಲ್ಪ ಕಡಿಮೆ ನೀರು ಬೇಕು. ಇವಾಗ ಒಂದು ಕುದಿ ಬಂದರೆ ಆಯಿತು. ಸಿಂಪಲ್ ಮತ್ತು ಸೂಪರಾಗಿ ಮೆಂತ್ಯ ಸೊಪ್ಪಿನ ಪಪ್ಪು ರೆಡಿ ಆಗುತ್ತೆ. ನೋಡಿ ಇವಾಗ ಒಂದು ಕುದಿ ಬಂದಿದೆ. ಇಷ್ಟು ಬಂದರೆ ಸಿಂಪಲ್ಲಾಗಿ ನಮಗೆ ಮೆಂತ್ಯ ಪಪ್ಪು ರೆಡಿಯಾಗಿದೆ. ಇದನ್ನು ಅನ್ನಕ್ಕೆ, ಚಪಾತಿ ಅಥವಾ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದಾರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀವು ಕೂಡ ಮಾಡ್ಕೋಬೋದು. ಇದೇ ಅಲ್ಲ, ಮತ್ತು ಬೇರೆ ಒಂದು ರೆಸಿಪಿಗಳನ್ನು ಹಾಕಿದ್ದೀನಿ. ಆ ವಿಡಿಯೋ ಕೂಡ ನೀವು ನೋಡಿದ್ದೀರ ಅಂದ್ಕೊತಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಸಪೋರ್ಟ್ನ ನನಗೆ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬಾಯ್.